ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಆಗಲಿ. ಕ್ರಿಸ್ತನ ಮೂಲಕವಾಗಿ ದೇವರ ಲೋಕಕ್ಕೆ ಮತ್ತೊಂದು ಹೊಸ ಮುಂಜಾನೆಯನ್ನು ದಯಪಾಲಿಸಿದ್ದಾರೆ. ಹಾಗಾಗಿ ನಾವು ದೇವರಿಗೆ ಕೃತಜ್ಞತ ಹೃದಯ ಉಳ್ಳವರಾಗಿರೋಣ. ಈ ದಿನದ ಧ್ಯಾನ ದೇವರ ವಾಕ್ಯ ಯೆರೆಮೀಯ ಪ್ರವಾದಿ 30ನೇ ಅಧ್ಯಾಯದಲ್ಲಿ 18ನೇ ವಾಕ್ಯ. ಯೆಹೋವನು ಹೀಗೆ ಹೇಳುತ್ತಾನೆ, ಇಗೋ, ನಾನು ಯಾಕೋಬನ ಗುಡಾರಗಳ ಸೆರೆಯನ್ನು ತಿರುಗಿ ತರುತ್ತೇನೆ, ಅವನ ನಿವಾಸಿಗಳನ್ನು ಕರುಣಿಸುತ್ತೇನೆ. ಪಟ್ಟಣವು ಅದರ ದಿಣ್ಣೆಯ ಮೇಲೆ ಕಟ್ಟಲ್ಪಡುವುದು, ಅರಮನೆಯು ತಕ್ಕ ಸ್ಥಳದಲ್ಲಿ ನೆಲೆಯಾಗಿರುವುದು. ದೇವರಿಗೆ ಸ್ತೋತ್ರ. ಪ್ರಾಫೆಟ್ ಜೆರೆಮಿಯಾ ಚಾಪ್ಟರ್ 30 ವರ್ಡ್ 18. The Lord says, I will restore my people to their land and have mercy on every family. Jerusalem will be rebuilt and its place restored. ದೇವರಿಗೆ ಸ್ತೋತ್ರ. ಪ್ರೀತಿಯ ಮಕ್ಕಳೇ, ಈ ಮುಂಜಾನೆ ಸಮಯದಲ್ಲಿ ಕರ್ತನು ಸರ್ವಶಕ್ತನಂತ ದೇವರು ನಮ್ಮ ಸಂಗಡ ಮಾತನಾಡ್ತಾ ಇದ್ದಾರೆ. ಈಗೋ, ಯೆರೂಸಲೇಮು ತಿರುಗಿ ಕಟ್ಟಲ್ಪಡುತ್ತೆ, ಸರಿಯಾದಂಥ ನನ್ನ ಜನರನ್ನು ನಾನು ತಿರುಗಿ ತಂದು ಆ ಸ್ಥಳದಲ್ಲಿ ನೆಲೆಸುವಂತೆ ಮಾಡ್ತೇನೆ. ಯೆರೂಸಲೇಮು ಕಟ್ಟಲ್ಪಡುತ್ತೆ, ನನ್ನ ಜನರು ಮತ್ತೆ ತಿರುಗಿ ಅಲ್ಲಿ ಸೇರ್ತಾರೆ. ದೇವರಿಗೆ ಸ್ತೋತ್ರ. ನಾನು ರೀಬಿಲ್ಡ್ ಮತ್ತು ರಿಸ್ಟೋರ್. ದೇವರಿಗೆ ಸ್ತೋತ್ರ. ಎರಡನ್ನೂ ನಾನು ಮಾಡ್ತೀನಿ ಅಂತ ಹೇಳ್ತಾರೆ. ಮುಂದೆ ಏನು ಹೇಳ್ತಾರೆ ನೋಡೋಣ. ಇನ್ನೊಂದು ವಾಕ್ಯ, ಅವುಗಳೊಳಗಿಂದ ಕೃತಜ್ಞತಾ ಸ್ತೋತ್ರವು ಸಂತೋಷ ಪಡುವವರ ಧ್ವನಿಯು ಹೊರಡುವುದು. ಅವರನ್ನು ಹೆಚ್ಚು ಮಾಡುವೆನು, ಅವರು ಕೊಂಚವಾಗಿರರು, ಅವರು ಅಲ್ಪವಾಗದ ಹಾಗೆ ಅವರಿಗೆ ಘನವನ್ನು ಕೊಡುವೆನು. ದೇವರಿಗೆ ಸ್ತೋತ್ರ. ವಾಕ್ಯವಾಗದಲ್ಲಿ ಹೇಳ್ತಾ ಇದ್ದಾರೆ ದೇವರು, ಅವರಲ್ಲಿ ನನಗೆ ಕೃತಜ್ಞತೆಯನ್ನು ಸಲ್ಲಿಸುವವರಾಗಿರ್ತಾರೆ, ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸುವವರಾಗಿರ್ತಾರೆ. ಅಷ್ಟು ಮಾತ್ರ ಅಲ್ಲ, ಅವರಲ್ಲಿ ಸಂತೋಷ ಧ್ವನಿ ಬರುತ್ತೆ. ಅವರು ಹೆಚ್ಚಾಗ್ತಾರೆ, ಕಮ್ಮಿ ಆಗಲ್ಲ, ಹೆಚ್ಚಾಗ್ತಾರೆ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ಅವರು ಇಸ್ರಾಯೇಲ್ ಜನರು ಅಂತಂದರೆ ಅವರು ಪ್ರಾರ್ಥನೆ ಮಾಡೋವಲ್ಲ, ದೇವರು ಬಹಳ ಸಮೀಪವಾಗಿರ್ತಾರೆ ಅನ್ನೋ ವಾಕ್ಯದಲ್ಲಿ ಧರ್ಮೋಪದೇಶ ಖಂಡದಲ್ಲಿ ಅಂದರೆ ಮೋಶೆ ಧರ್ಮಶಾಸ್ತ್ರದಲ್ಲಿ ಖಚಿತವಾಗಿ ದೇವರು ಹೇಳಿದ್ದಾರೆ. ಹಾಗಾದರೆ ಪ್ರಾರ್ಥನೆ ಮಾಡಿದಾಗಲೆಲ್ಲ ತುಂಬ ಹತ್ತಿರವಾಗಿರ್ತಕ್ಕಂಥ ದೇವರು ಅವ್ರನ್ನ ಎಷ್ಟು ಚೆನ್ನಾಗಿ ನಡೆಸಬೇಡ, ಚೆನ್ನಾಗಿ ನಡೆಸೋಕ್ಕಾಗದಿರೋಂಥ ಪರಿಸ್ಥಿತಿಗಳು ಬರುತ್ತಾ? ಹೌದು, ಕೆಟ್ಟದ್ದು ಮಾಡೋದು ಸಹ ಹತ್ತಿರದಲ್ಲೇ ಇರ್ತಾರೆ. ಸೊ ಹಾಗಾಗಿ ಯಾವತ್ತೂ ಸಹ ದೇವರು ಅವಿಧೇಯತ್ವವನ್ನು ಸಹಿಸಲ್ಲ. ಬಟ್ ಪ್ರಾರ್ಥನೆ ಮಾಡೋಗಲೆಲ್ಲ ಅವರು ಸಹಾಯ ಮಾಡೋರಾಗಿರ್ತಾರೆ. ಕಾರಣ, ಸಮಸ್ತ ಜನರಲ್ಲಿ ನೀವು ನನಗೆ ಸ್ವಕೀಯ ಜನರು, ಅಷ್ಟು ಮಾತ್ರ ಅಲ್ಲ, ಯಾಜಕ ರಾಜ್ಯದ ಪರಿಶುದ್ಧ ಜನರು ಆಗಿರ್ತೀರ ಅಂತ ಹೇಳಿದ್ದಾರೆ. ವಾಗ್ದಾನ ಮಾತ್ರ ಹಾಗೆ ಇದೆ. ಅವ್ರು ಯಾವತ್ತೆಲ್ಲ ದೇವರಿಗೆ ನಂಬಿಗಸ್ತ ನಡ್ಕೋತಾರೆ ಅವತ್ತೆಲ್ಲ ಆಶೀರ್ವಾದ ಇರುತ್ತೆ. ಯಾವಾಗೆಲ್ಲ ಅವಿಧೇಯರಾಗ್ತಾರೆ ಅವಾಗೆಲ್ಲ ಶಿಕ್ಷೆ ಇರುತ್ತೆ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ಪ್ರೀತಿ ದೇವ್ರ ಮಕ್ಕಳೇ, ಇವತ್ತು ನಿಮ್ಮ ಜೀವಿತದಲ್ಲಿ ಯಾವ ಪರಿಸ್ಥಿತಿಯಲ್ಲಿದ್ದೀರಾ? ಕಷ್ಟದಲ್ಲಿದ್ದೀರಾ? ಕಣ್ಣೀರಲ್ಲಿದ್ದೀರಾ? ಏನೋ ಕಳ್ಕೊಂಡಿದ್ದೀರಾ? ಸೊ ಇನ್ನು ಹೊಂದ್ಕೊಳ್ಳೋಕ್ಕಾಗಲ್ಲ ಅಂತ ಪರಿಸ್ಥಿತಿ ಇದ್ದೀರಾ? ಈ ಸಮಸ್ಯೆಯಿಂದ ಬಿಡುಗಡೆ ಇಲ್ಲ ಅಂತ ಹೇಳ್ತಿದ್ದೀರಾ? ಇಷ್ಟು ದೊಡ್ಡ ನಷ್ಟ ಹೊಂದ್ಕೊಂಡಿರಲ್ಲ, ನಾನು ಹೇಗೆ ಅದನ್ನು ನನ್ನ ಮತ್ತೆ ಕಾಣೋದು ಅಂತೀರಾ? ನನ್ನ ಜೀವಿತದಲ್ಲಿ ಕಾಣೋಕ್ಕೆ ಆಗಲ್ಲ ಅಂತ ಕಷ್ಟದಲ್ಲಿದ್ದೀರಾ? ಕಣ್ಣೀರಲ್ಲಿದ್ದೀರಾ? ದುಃಖದಲ್ಲಿದ್ದೀರಾ? ದೇವರಿ ಮುಂಜಾನೆ ಸಮಯದಲ್ಲಿ ನಿಮಗೆ ವಾಗ್ದಾನ ಮಾಡ್ತಾ ಇದ್ದಾರೆ, ನಾನು ನಿನಗೆ ತಿರುಗಿ ಕೊಡ್ತೇನೆ, ತಿರುಗಿ ನಾನು ನಿನ್ನ ಪುನಃಸ್ಥಾಪಿಸ್ತೇನೆ, ನಿನ್ನ ಪುನರುಜ್ಜೀವಿಸ್ತೇನೆ. ನಿನ್ನ ದುಃಖದಲ್ಲಿದೆಯಾ? ನನ್ನ ಕುರಿತಾಗಿ ನಿನ್ನ ಸ್ತೋತ್ರ ಸಲ್ಲಿಸೋಕ್ಕಾಗಲ್ಲ, ಕೃತಜ್ಞತೆ ಸಲ್ಲಿಸೋಕ್ಕಾಗಲ್ಲ, ನನ್ನ ದೇವ್ರನ್ನ ಹಾಡೋಕ್ಕಾಗಲ್ಲ ಅಂತ ದುಃಖದಲ್ಲಿದ್ದೀರಾ? ನಾನು ನಿಮ್ಮನ್ನು ತಿರುಗಿ ಪುನಃಸ್ಥಾಪಿಸ್ತೀನಿ. ನಿಮ್ಮ ಬಾಯಿಂದಲೇ ನಿಮ್ಮ ಹೃದಯದಿಂದಲೇ ಕೃತಜ್ಞತಾ ಸ್ತೋತ್ರ ಬರೋ ಥರ ನಾನು ಮಾಡ್ತೇನೆ. ನೀವು ಕಮ್ಮಿ ಆಗಲ್ಲ, ಇನ್ನೂ ಹೆಚ್ಚುತ್ತೀರಾ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಏನು ಕಳ್ಕೊಂಡಿದ್ದೀರಾ? ತಿರುಗಿ ನಾನು ಅದನ್ನು ಅಧಿಕವಾಗಿ ಕೊಡ್ತೀನಿ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಕಷ್ಟವನ್ನೇ ನೋಡಿ ದುಃಖ ಪಡಬೇಡಿ, ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ. ಕಳ್ಕೊಂಡಿರೋದು ಓಕೆ ದೇವರೇ, ತಿರುಗಿ ನಮ್ಮನ್ನು ಕೊಡಿ ಅಂತೇಳಿ ಮೊದಲಿಗಿಂತ ಅಧಿಕವಾಗಿ ನಾನು ನಿಮ್ಮನ್ನು ಹೆಚ್ಚಿಸ್ತೇನೆ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಯಾರನ್ನು ಕಳ್ಕೊಂಡಿದ್ದೀರಾ? ಏನನ್ನು ಕಳ್ಕೊಂಡಿದ್ದೀರಾ? ತಿರುಗಿ ಕಟ್ತೀನಿ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ನಂಬಿಗಸ್ತರಾಗಿ ದೇವರಿಗೆ ವಿಧೇಯರಾಗ್ರಿ, ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ರಿ. ಕರ್ತ ನಿಮ್ಮನ್ನು ಪುನಃಸ್ಥಾಪಿಸುವ ದೇವರಾಗಿದ್ದಾರೆ. ಆಮೇಲೆ ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೇ, ಸರ್ವಾಧಿಕಾರಿಯೇ, ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿ ಸಪ್ಪ. ಈ ದಿನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾಡಂತ ನಿಮ್ಮ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ಯೆರೂಸಲೇಮು ತಿರುಗಿ ಕಟ್ಟಲ್ಪಡುತ್ತೆ, ಅಷ್ಟು ಮಾತ್ರ ಅಲ್ಲ, ನನ್ನ ಜನರನ್ನ ಸೆರೆಯಿಂದ ತಂದು ಅವ್ರನ್ನ ಈ ಸ್ಥಳದಲ್ಲಿ ನೆಲೆಸುವಂತೆ ನಾನು ಮಾಡ್ತೇನೆ. ಅವರು ಕಮ್ಮಿ ಆಗಲ್ಲ, ಹೆಚ್ಚಾಗ್ತಾರೆ. ಅಷ್ಟು ಮಾತ್ರ ಅಲ್ಲ, ಅವ್ರ ಬಾಯಿಂದ ಕೃತಜ್ಞತಾ ಸ್ತೋತ್ರ ಬರುವಂತೆ ನಾನು ಮಾಡ್ತೀನಿ ಅಂತ ಹೇಳ್ತೀರಾ. ಅದಕ್ಕಾಗಿ ಸ್ತೋತ್ರ. ಕರ್ತನೇ, ನಿನ್ನ ಜನರು ಏನೆಲ್ಲ ಕಳ್ಕೊಂಡಿದ್ದಾರೆ, ಇನ್ನೂ ನಾನು ಹೊಂದ್ಕೊಳ್ಳೋಕ್ಕಾಗಲ್ಲ ಅನ್ನೋ ಪರಿಸ್ಥಿತಿಯಲ್ಲಿದ್ದಾರೆ. ನೀವು ಅದನ್ನು ತಿರುಗಿ ಕಟ್ಟಿ ಮೊದಲಿಗಿಂತ ಅಧಿಕವಾಗಿ ನಾನು ಆಶೀರ್ವದಿಸ್ತೇನೆ. ನೀವು ನಂಬಿಗಸ್ತರಾಗಿ ನನಗೆ ಕೃತಜ್ಞತೆಯನ್ನು ಸಲ್ಲಿಸಿರಿ ಅಂತ ಹೇಳ್ತೀರಾ. ಅದಕ್ಕಾಗಿ ಸ್ತೋತ್ರ.
ನಂಬಿಗಸ್ತನಾದ ದೇವರೇ ನಿಮಗೆ ಸ್ತೋತ್ರ. ನಿನ್ನ ಜನರ ಪರಿಸ್ಥಿತಿಗಳನ್ನು ನೋಡಿದೆಯಾ, ಅವರ ಕಷ್ಟಗಳನ್ನ ಕಣ್ಣೀರನ್ನು ನೋಡಿದೆಯಾ, ಅವ್ರನ್ನ ಮತ್ತೆ ಪುನಃಸ್ಥಾಪಿಸು. ಆಮೇನ್. ನಿಮಗೆ ಮಹಿಮೆಯಾಗಲಿ, ನಿಮ್ಮ ಜನರಿಗೆ ಆಶೀರ್ವಾದವಾಗಲಿ. ಆಮೇನ್. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅವಶ್ಯಕತೆಗಳನ್ನ ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವ್ರು ನಿರೀಕ್ಷೆ ಉಳ್ಳವರಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾಂತರಗಳನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದೀರಾ, ಅದರಂತೆ ನಡೆಸಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡಿ ಹೊಂದಿದ್ದೇವೆ ನಮ್ಮ ಜೀವದ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ದಿನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.